ಚೇಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ರೈತರಿಂದ ಸುಲಿಗೆ ಮಾಡ್ತಿದ್ದಾರಾ ಮಧ್ಯವರ್ತಿಗಳು? ರೈತರಿಗೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ರೈತ ಈ ದೇಶದ ಬೆನ್ನೆಲುಬು ಅಂತಾರೆ. ರೈತರಿಂದಲೇ ಇಂದು ನೀವು ಕೂತು ಊಟ ಮಾಡ್ತಾ ಇದ್ದೀವಿ. ಆದರೆ ರೈತರಿಗೆ ಅನ್ಯಾಯ ಆಗ್ತಾ ಇದ್ದು ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ. ಹೌದು, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದ್ದು ರೈತರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಚೇಳೂರು ಉಪಮಾರುಕಟ್ಟೆಯಲ್ಲಿ ಪ್ರತಿ ಭಾನುವಾರ ತೆಂಗಿನಕಾಯಿಯನ್ನ ಹರಾಜು ಮಾಡೋ ಮೂಲಕ ವ್ಯಾಪಾರ ನಡೀತಾ ಇದೆ. ಆದರೆ ಈ ಮಾರ್ಕೆಟ್ನಲ್ಲಿ ರೈತರಿಗೆ ದಲ್ಲಾಳಿಗಳ ಕಾಟ ಹೆಚ್ಚಾಗಿದ್ದು ರೈತರಿಗೆ ಮಹಾ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ದಲ್ಲಾಳಿಗಳು ಕಾಯಿ ಮಾರೋದಕ್ಕೆ ಬರೋ ರೈತರಿಂದ ಸುಮಾರು 10 ರಿಂದ 15 ಕಾಯಿಗಳನ್ನ ಲಂಚದ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರಂತೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇದರಿಂದ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ವ್ಯಾಪಾರ ಮಾಡುವುದಕ್ಕೆ ದಲ್ಲಾಳಿಗಳಿಗೆ ಲಂಚ ನೀಡಬೇಕಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ ರೈತರು ಹಾಗೂ ಸಾಮಾಜಿಕ ಹೋರಾಟಗಾರರಾಗಿರುವ ಶಿವಣ್ಣ ಆಕ್ರೋಶ ಹೊರಹಾಕಿದರು. ಅಲ್ಲದೆ ಚೇಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಭಾರಿ ಹಗರಣ ನಡೆದಿದ್ದು ಎಲ್ಲದಕ್ಕೂ ಬಿಲ್ ಮಾತ್ರ ಮಾಡಿಸ್ಕೊಳ್ತಾರೆ, ಆದರೆ ಕೆಲಸ ಮಾಡ್ತಾ ಇಲ್ಲ. ವೇಬ್ರಿಡ್ಜ್ ದುರಸ್ತಿ ಆಗಿದೆ ಅಂತ ವರದಿ ಕೊಟ್ಟಿದ್ದು ಆದರೆ ಅದು ರನ್ನಿಂಗ್ ಇಲ್ಲ. ಮಾರುಕಟ್ಟೆಯ ನಿರ್ವಹಣೆಗೆ ಬರುವ ಹಣವನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು. ಶಿವಣ್ಣ ಅಂತೇಳಿ ಸಾಮಾಜಿಕ ಹೋರಾಟಗಾರ ಒಂದು 2 ತಿಂಗಳ ಹಿಂದೆ ನಮಗೆ ಕಂಪ್ಲೇಂಟ್ ಫೋನ್ ಮಾಡಿದ್ರು. ಯಾರೋ ಏನಪ್ಪ ಅಂದರೆ ಚೇಳೂರು ಮಾರುಕಟ್ಟೆಯಲ್ಲಿ ತುಂಬ ಹಗರಣ ನಡೀತಿದ್ದಾವೆ, ರೈತರುಗಳು ತುಂಬ ಸಮಸ್ಯೆ ಆಗ್ತಿದೆ, ಇಲ್ಲಿ ತುಂಬ ಇದಾಗ್ತದೆ ಅಂತ ಹೇಳಿದರು. ನಾವು ನವಂಬರ್ 9ನೇ ತಾರೀಕು ಬಂದು ಎಲ್ಲ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಮಾಡ್ತಾರೆ ಅಂದರೆ ಒಂದು ಗುಡ್ಡೆಯಲ್ಲಿ 20-30 ಕಾಯಿ ಎತ್ತಿದ್ದಾರೆ. ಯಾಕಂತ ಕೇಳಿದ್ರೆ ಯಾರು ಕೇಳಲ್ಲ. ಅದನ್ನು ರೈತರುಗಳು ಕೇಳಕ್ಕೆ ಹೋದರೆ ಅವ್ರು ಮತ್ತೆ ನೆಕ್ಸ್ಟ್ ಟೈಮ್ ಕಾಯಿ ಹಾಕ್ಸೋಣಲ್ಲ, ಅವ್ರಿಗೆ ಸಮಸ್ಯೆ ಆಗುತ್ತೆ ನಮಗೆ ಅಂತ ಇದು ಮಾಡ್ತಾರೆ. ಅವ್ರು ರೈತರುಗಳು ಮುಂದೆ ಬರಲ್ಲ, ವರ್ತಕರು ಬಂದು ದಬಾಯಿಸ್ತಾರೆ. ಯಾಕೆ ಕೇಳ್ತಾರೆ ನೀವು, ಯಾಕೆ ಮೇಲೆ ದಬಾಯಿಸ್ತಾರೆ ವಿನಃ ಬೇರೆ ಇದು ಸಮಸ್ಯೆ ಮಾಡ್ತಿಲ್ಲ. ಅದನ್ನು ನಾನು ಅದಕ್ಕೆ ಅದರ ಮೇಕಂತರ ನಾವು ಏನು ಮಾಡಿದೆ, ಕಂಪ್ಲೇಂಟ್ ಮಾಡಿದೆ ಹೆಡ್ ಆಫೀಸ್ಗೆ, ಬೆಂಗಳೂರು ಹೆಡ್ ಆಫೀಸ್ಗೆ, ತುಮಕೂರು ಹೆಡ್ ಆಫೀಸ್ಗೆ ರೆಫರ್ ಮಾಡಿದರು. ಇದನ್ನ ಬಂದುಬಿಟ್ಟು ವರದಿ ಮಾಡಿ ಅಂತ ಹೇಳಿದರು. ಡಿ ಸಿ ಅವರು ಬಂದರು, ಅವರು ನೋಡಿಬಿಟ್ಟು ಕೆಲವೊಂದು ಜನ ಕೇಳಿದ್ರು. ಕೆಲವರು ಹೇಳಿದ್ರು ಸ್ವಾಮಿ ಒಂದು ಗುಡ್ಡೆ 20-30 ಕಾಯಿ ಎತ್ತಾರೆ ಅಂತ ಕೆಲವರು ಹೇಳಿದ್ರು, ಇನ್ನು ಕೆಲವರು ಕಮ್ಮಿ ಎತ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಕೆಲವರು ಸಂಪೂರ್ಣವಾಗಿ ಯಾರು ಮಾಹಿತಿ ಕೊಡ್ತಲ್ಲ, ಇಲ್ಲಿ ಅವ್ರ ಸಮಸ್ಯೆ ಆಗುತ್ತೆ ಅಂತ ಇದು ಮಾಡ್ತಿದ್ದಾರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಇಂಜರ್ ಎಲ್ಲ ಮಾತಿಲ್ಲ. ಇವ್ರು ಏನು ಮಾಡ್ತಾರೆ ನೋಡೋಣ, ರಿಪೋರ್ಟ್ ಕೊಡ್ತಾರೆ ನೋಡೋಣ. ಡಿ ಸಿ ಮೇಡಮ್ ಅವ್ರಿಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ ಅವರಿಗೆ ಏಜೆನ್ಸಿಗಳಿಗೆ ಟೆಂಡರ್ಗೆ ನೋಟಿಸ್ ಕೊಡಮ್ಮ, ಅವ್ರಿಗೆ ಹೇಳಿದ್ದಾರೆ. ಅವ್ರಿಗೆ ಮುಂದಿನ ಕ್ರಮ ಅಂತ ನೋಡೋಣ. ಆ ಮುಂದಿನ ಕ್ರಮ ಏನು ತಾನೆಲ್ಲ ಬಿಡ್ತಾರೆ ಗೊತ್ತಿಲ್ಲ. ನಾವಂತೂ ಹೋರಾಟ ಸದ್ಯವಾಗಿರ್ತೀವಿ, ಮುಂದಕ್ಕೆ ಅದನ್ನು ಹೋರಾಟ ಮಾಡೋಕ್ಕೆ ರೆಡಿ ಇರ್ತೀವಿ ನಾವು. ಅದು ಬೇರೆ ಇನ್ನೇನು ಸಮಸ್ಯೆ ಇದೆ ಸರ್? ಇಲ್ಲಿ ಸಾರ್ವಜನಿಕರಿಗೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇಲ್ಲವೇ ಇಲ್ಲ. ಅದನ್ನು ಯಾರೂ ಕೇಳೋದೇ ಇಲ್ಲ. ಕೇಳಕ್ಕೆ ಬಂದರೆ ವರ್ತಕರು ಬಂದು ಯಾಕೆ ಕೇಳ್ತಾರೆ, ನೀರು ಬಿಡ್ತಾರಲ್ಲ ಕುಡಿತಾರೆ ಅಂತ ಕೇಳ್ತಾರೆ. ಅಲ್ಲಿ ಟ್ಯಾಂಕಲ್ಲಿ ನೀರು ಬರ್ತದೆ ಕೊಟ್ಟಿರಿ ಅಂತ ಅದನ್ನು ಹೇಳ್ತಾರೆ. ಸರ್ಕಾರ ಸುಮಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತದೆ ಕುಡಿಯೋ ನೀರಿಗೋಸ್ಕರನೇ. ಇಲ್ಲಿ ವಾಟರ್ ಫಿಲ್ ಮಾಡಿದ್ದಾರೆ, ಇದು ದುರಸ್ತಿ ಆಗಿದೆ, ಯಾರು ಕೇಳೋರಿಲ್ಲ. ಹಂಗಾಗಿ ಸಮಸ್ಯೆ ಇದ್ದಾವೆ, ಕೇಳೋಕ್ಕೆ ಸಮಸ್ಯೆ ಗಂಟೆಗಟ್ಟಲೆ ಇದ್ದಾವೆ. ಇಲ್ಲಿ ಜನಗಳು ಬಂದಿಸ್ತಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಂಗೆ ನಮ್ಮ ಹೋರಾಟ ನಾವು ಮಾಡ್ತಿದ್ದೇವೆ ಅಷ್ಟೇ ಸರ್, ಏನಿಲ್ಲ ಅದರಲ್ಲಿ. ಸಮಸ್ಯೆಗಳ ಆಗರ ಆಗಿದೆ ಉಪಮಾರುಕಟ್ಟೆ, ಭಯಂಕರ ಆಗರ ಆಗಿದೆ, ಹಗರಣ ನಡೀತಿದೆ, ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ನಡೀತಾ ಇದೆ. ಆಯ್ತಾ? ಹಂಗಾಗಿ ಹೇಳೋಕ್ಕಲ್ಲ, ಅವರೇ ಡಾಕ್ಯುಮೆಂಟ್ ಮಾಡಿದ್ದೀವಿ ನಾವು. ಮುಂದಿನ ಹೋರಾಟಕ್ಕೆ ಮುಂದೆ ಬರಿತೀವಿ. ಅದನ್ನು ಸದ್ಯಕ್ಕೆ ಹೋಗಿರೋ ಮಾರಾಟ ನೋಡೋಣ ಅಂತ ಹೇಳಿದ್ರು. ಇಲ್ಲಿ ಇರುವಂಥ ಆಫೀಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದು RTI ಕಾರ್ಯಕರ್ತರು ನಮ್ಮ ಮೇಲೆ ಊಹಾಪೋಹ ಮಾಡ್ತಾ ಇದ್ದಾರೆ. ದಾಖಲೆ ನಮಗೆ ಕೊಟ್ಟಿದ್ದಾರಲ್ಲ, ದಾಖಲೆ ಕೊಟ್ಟಿದ್ದಾರೆ. ಗುಬ್ಬಿ ಸಮಿತಿಯಲ್ಲಿ ವಾಹನಗಳ ಲಾಕ್ ಬುಕ್ ಕೊಡಿ ಅಂತಂದರೆ ನಮ್ಮ ಸಮಿತಿಯಲ್ಲಿ ನಾವು ಸ್ವಂತ ದುಡ್ಡು ಬಂಡವಾಳ ಕೊಟ್ಟಿದ್ದಾರೆ ಅವರು. ಆ ಥರ ಪ್ರಯೋಜನ ಇದೆಯಾ? ನಮ್ಮದು ಗಾಡಿ ವೆಹಿಕಲ್ ಇದೆ, 2 ವರ್ಷದಿಂದ ಗೊತ್ತಿದೆ ನಮಗೆ. ಅದನ್ನು ಮುಂದುವರಿಸ್ಕೊಂಡು ಅದು ಇದು ಮಾಡಿದ್ವಿ. ಅದನ್ನು ಮುಂದಿನ ದಾರಿ ಹೋರಾಟ ಮಾಡೋಕ್ಕೆ ತಯಾರಿದ್ವಿ ನಾವು. ಅದಕ್ಕೆ ಊಹಾಪೋಹ ಅಂತ ಮಾತೇನು ಬರಲ್ಲ. ಅದರಲ್ಲಿ ನಮ್ಮ ಪ್ರತಿಯೊಂದು ದಾಖಲೆಗಳಿದ್ದಾವೆ, ಆಡಿಯೋ ವಿಡಿಯೋ ರೆಕಾರ್ಡ್ಗಳಿದ್ದಾವೆ, ಎಲ್ಲ ಇದ್ದಾವೆ, ಮುಂದುವರಿತೇವೆ. ಅದಕ್ಕೇನಿಲ್ಲ. ಮತ್ತು ಇನ್ನು ಚೇಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಂದು ಕಡೆ ದಲ್ಲಾಳಿಗಳ ಕಾಟ ಇದ್ರೆ ಮತ್ತೊಂದು ಕಡೆ ಅಲ್ಲಿಗೆ ಬರೋ ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಶೌಚಾಲಯ ವ್ಯವಸ್ಥೆ ಆಗಲಿ, ಸರಿಯಾದ ರಸ್ತೆ ಚರಂಡಿ ಯಾವುದೂ ಇಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ಚೋಳೂರು ಯಾಡೊಳಗೆ ವಾರ ಒಂದೊಂದು ಬೆಳೆ ಚೀಲ ಎತ್ಕೊಂತಾರೆ. ಎಷ್ಟು ಕಾಯಿಗಳು ಸರ್? 10 ರಿಂದ 15 ಕಾಯಿ ಇರ್ತವೆ. ಏನಕ್ಕೋಸ್ಕರ ಎತ್ತದು? ಈಗ ಪರ್ಮಿಷನ್ ಇಲ್ಲ, ಅದಕ್ಕೆ ಅದು ಕೊಡಿಕಾಯಿ ಅಂತ ಎತ್ತಾರೆ. ಈಗ ರೈತರು ಮಾರಕ್ಕೆ ಬಂದರೆ ಅವ್ರ ಹತ್ರ ಈ ಥರ ಕಾಯಿ ಎತ್ತ ತಪ್ಪಲ್ಲ? ರೈತರು ಕೇಳ್ತಾ ಇಲ್ಲ, ಇಲ್ಲಿ ವ್ಯಾಪಾರಸ್ಥರಿಗೆ ಹೊಡೆತು ಬಿಡ್ತಾ ಐತೆ.
ಅಷ್ಟೇ. ರೈತರು ಉಂಡಾಗುತ್ತಿಗೆ ಆಗಿರೋದ್ರಿಂದ ಕೇಳ್ತಾ ಇಲ್ಲ. ಅವ್ರಿಗೆ ಆಗಲೇ ದುಡ್ಡು ಬಂದ್ಬಿಡ್ತೈತೆ, ಆಗಲೇ ಹೊರಟ್ಬಿಡ್ತಾರೆ. ಇಲ್ಲಿ ನಾವು ವ್ಯಾಪಾರ ಮಾಡೋರಿಗೆ ಹೊಡ್ತಾ ತೊಂದರೆ ಆಗ್ತಾಯಿತ್ತು. ಯಾರು ಸರ್ ಎತ್ತುತ್ತಾ ಇರೋದು ಈ ಕಾಯಿಗಳನ್ನ? ಮಂಡಿ ವರ್ತಕರು. ಇದರಿಂದ ತೊಂದರೆ ಆಗ್ತಾ ಇದೆ, ರೈತರಿಗೂ ತೊಂದರೆ ಆಗ್ತಾ ಇದೆ, ರೈತರಿಗೇನು ತೊಂದರೆ ಕಾಣ್ತಾ ಇಲ್ಲ, ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾಯಿತ್ತು. ಅದು ಉಂಡಾಗುತ್ತಿಗೆ ಹೋಗ್ತೀವಿ, ಉಂಡಾಗುತ್ತಿಗೆ ಹೋಗಿದ್ಮೇಲೆ ಅವ್ರು ಎತ್ಕೊಂತಾರೆ 15-20 ಕಾಯಿ. 15-10. ಇನ್ನು ಉಪಮಾರುಕಟ್ಟೆಯಲ್ಲಿ ದಂಧೆ ನಡೀತಾ ಇದೆ. ಇಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಉಪಮಾರುಕಟ್ಟೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಆದರೆ ಅಧಿಕಾರಿಗಳನ್ನ ಕೇಳಿದ್ರೆ ಮೊನ್ನೆಯಷ್ಟೇ ಮೋಟಾರ್ ಕೆಟ್ಟಿದೆ ಅಂತ ಸುಳ್ಳು ಹೇಳ್ತಾರೆ. ನಾವು ಇಲ್ಲಿಗೆ ಬಂದು 3 ವರ್ಷ ಆದರೂ ಯಾವ ವ್ಯವಸ್ಥೆಯೂ ಸರಿ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಚೋಳೂರು APMC ತುಂಬ ಹದಗೆಟ್ಟಿದೆ ಅಂದರೆ ಎಲ್ಲದರಲ್ಲೂ ಅದು ತುಂಬ ಹದಗೆಟ್ಟೋಗಿದೆ ಸರ್. ಫಿಲ್ಟರ್ ಕುಡಿಯೋ ನೀರಾಗ್ಬೋದು, ಒಂದು ರೋಡ್ ಆಗ್ಬೋದು, ಚರಂಡಿ ಆಗ್ಬೋದು, ಕ್ಲೀನಿಂಗ್ಸ್ ಇಲ್ಲ, ಏನಿಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ. ಕಾಯಿ ತುಂಬೋರಾಗಲಿ, ಕಾಯಿ ಎತ್ಕೊಳೋರಾಗಲಿ ಕೇಳಲ್ಲ. ರೈತರು ಕೇಳಿದ್ರೆ ಕಾಯಕ್ಕೆ ಹೋಗಲ್ಲ. ತುಂಬ್ಕೊಂಡವ್ರು ಹಂಗೆ ಏನೋ ತುಂಬ್ಕೊಂಡವ್ರು ತಗೊಂಡವ್ರು ಕೇಳಕ್ಕೆ ಹೋದರೆ ಅವರು ನೆಕ್ಸ್ಟ್ ವಾರ ಅವ್ರಿಗೆ ಕಾಯಿ ಸಿಗಲ್ಲ. ಏನಾಗಿದೆ ಅಂದರೆ ಇಲ್ಲಿ ಒಂಥರ ಸರ್ವೋದ ಧೋರಣೆ ಆಗ್ಬಿಟ್ಟಿದೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಕುಡಿಯೋ ನೀರಂತೂ ನೋಡಿ ಸರ್, ನೋಡಿರಲ್ಲ ಚರಂಡಿ ನೀವು, ಆ ಕಡೆ ರೋಡ್ ನೋಡಿ, APMC ಕಾಂಪೌಂಡ್ ಎಲ್ಲ ಹೇಳಿ ಸರ್, ಎಲ್ಲ ಅವಿವಾಹ ದಂಧೆ 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 ದಂಧೆ. ಈಗ ಮೇಡಮ್ ಹೇಳ್ತಾರೆ ಈಗ ಕುಡಿಯೋ ನೀರು ಕೆಟ್ಟೋಗಿದೆ, ಸರಿ ಮಾಡಿಸ್ತೀವಿ. ಎಲ್ಲಿ ಸರ್, ಒಂದು 3 ವರ್ಷ ಆಗಿದೆ ಇಲ್ಲಿ APMC ಇದ್ರೊಳಗೆ. ನಾನು ಬರೋಕ್ಕಿದ್ದು 3 ವರ್ಷ ಆಗಿದೆ. ಒಂದು ದಿವಸ ಇದ್ರಲ್ಲಿ ನೀರು ಬಂದಿಲ್ಲ. 3 ವರ್ಷದಿಂದಲಿಲ್ಲ. ನೀವು ಹೇಳ್ತೀರಾ ಏರ್ ಬ್ರಿಡ್ಜ್ ಬಿಲ್ ಆಗಿದೆ ಅಂತ. ಎಲ್ಲಿ ಏರ್ ಬ್ರಿಡ್ಜಲ್ಲಿ ಎಲ್ಲಿ ಬಿಲ್ಲು? ಒಂದು ದಿವ್ಸದಾಗ ಒಂದು ಗಾಡಿ ನಿಂತ್ಕೊಂಡ್ಬಂದು ನೋಡಿರಲ್ಲ ನಾವು. 3 ವರ್ಷ ಆಗಿ 4 ವರ್ಷ ಆಗಿದೆ. ಸೀಸನಲ್ಲಿ ಮಾಡ್ತೀವಿ. ಯಾವ ಸೀಸನಲ್ಲ ಸರ್, ಎಲ್ಲ ಹೊರಗಡೆ. APMC ಹೊರಗಡೆ ಏನೂ ಇಲ್ಲ ಒಳಗಡೆ. ಅಲ್ಲ, ಮಾವಿನಕಾಯಿ ಸೀಸನಲ್ಲಿ ಇಲ್ಲ ಸರ್. ಏರ್ ಬ್ರಿಡ್ಜ್ ಎಲ್ಲ ಓಪನ್ ಆಗಿಲ್ಲ ಸರ್. ಏರ್ ಬ್ರಿಡ್ಜ್ ಎಲ್ಲ ಓಪನ್ ಆಗೈತೆ. ಅವರು ಮಂಡಿ ಮಾಲೀಕರವರು ಒಂದಿಲ್ಲ ಏರ್ ಬ್ರಿಡ್ಜ್ ಅಂತ ನಾವು ನೋಡಿಲ್ಲ, ತೂಕ ಹಾಕಿರೋದಿಲ್ಲಿ. ಇಷ್ಟಿದೆ, ತುಂಬ ಹಗರಣ ಇದೆ ಸರ್. ಮಾರ್ಕೆಟೇ ಹಗರಣ. ಇನ್ನು ಮಾರುಕಟ್ಟೆಯಲ್ಲಿನ ಹಗರಣದ ಬಗ್ಗೆ ಮಾರುಕಟ್ಟೆಯ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಪ್ರತಿಕ್ರಿಯೆ ನೀಡಿತು. ನಮ್ಮ ಉಪಮಾರುಕಟ್ಟೆಯಲ್ಲಿ ಎಲ್ಲ ಸರಿ ಇದೆ. ರೈತರಿಂದ ದಲ್ಲಾಳಿಗಳು ಲಂಚದ ರೂಪದಲ್ಲಿ ತೆಂಗಿನಕಾಯಿ ತೆಗೆದುಕೊಳ್ತಾರೆ ಅನ್ನೋದು ಸುಳ್ಳು. ಇಲ್ಲಿ ಯಾವುದೇ ಆ ರೀತಿ ಕೆಲಸ ನಡೆದಿಲ್ಲ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ನಿರ್ಮಾಣಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ, ವ್ಯವಸ್ಥೆ ಸರಿ ಮಾಡ್ತೀವಿ ಹಾಗೂ ನಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಸಮರ್ಥನೆ ಮಾಡಿಕೊಂಡ್ರು. ಅದು ನೀವೇ ಸತ್ಯಾಸತ್ಯತೆನ ನೀವೇ ನೋಡ್ಬೋದು. ಹೊರಗಡೆ ರೈತರಿದ್ದಾರೆ, ಯಾರ ಹತ್ರ ಆದರೂ ಏನಾದರೂ ಒಂದು ದೂರು ಬಂದಿದ್ದರೆ ನಾವು ಅದ್ರ ಬಗ್ಗೆ ಕ್ರಮ ತಗೋತಿದ್ದೀವಿ ಸರ್. ಇವತ್ತು ನಮ್ಮ ಉಪನಿರ್ದೇಶಕರು ಬಂದು ಈ ಬಗ್ಗೆ ಎಲ್ಲ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಏನು ವರದಿ ಕೊಡ್ತಾರೆ ಅದ ಆಧಾರದ ಮೇಲೆ ನಾವು ಕ್ರಮ ತಗೋತೀವಿ ಸರ್. ನಿರ್ದೇಶಕರು ಬಂದಾಗ ರೈತರು ಕೂಡ ಹೇಳಿದ್ರು 25-30 ಬಂದಿಲ್ವಾ ಇನ್ನು ಅಂತ. ಸರ್, ನಮಗೆ ಲಿಖಿತವಾಗಿ ಯಾವುದೇ ದೂರು ಬಂದಿಲ್ಲ ಸರ್. ಇದ್ರ ಬಗ್ಗೆ ದೂರು ಬಂದ ನಂತರ ನಾವು ಕ್ರಮ ತಗೋತೀವಿ. ಈಗ ನಿಮ್ಮ ಉಪಮಾರುಕಟ್ಟೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಶೌಚಾಲಯದ ವ್ಯವಸ್ಥೆ ಸರ್, ನೀರಿದೆ, ಬೋರ್ವೆಲ್ ಇದೆ, ನೀರು ವ್ಯವಸ್ಥೆ ಇದೆ. ಇದು ಫಿಲ್ಟರ್ ನೀರು ಮಾತ್ರ ಸ್ವಲ್ಪ ರಿಪೇರಿಲಿದೆ. ಅದನ್ನು ಬದಲಾವಣೆ ಮಾಡೋದಕ್ಕೆ ಪ್ರಪೋಸಲ್ ಮಾಡಿದ್ದೀವಿ ಸರ್. ಶೌಚಾಲಯ ಇದೆ ಸರ್, 2 ಇದೆ, ವರ್ಕಿಂಗ್ ಇದೆ ಸರ್. ಮತ್ತೆ ಈಗ ಇರುವಂತ ವೇ ಬ್ರಿಡ್ಜ್ ಮೇಡಮ್ ಈಗ ಸೀಸನಲ್ ಅಷ್ಟೇ ಯೂಸ್ ಆಗ್ತಾ ಇದೆ, ಆದ್ರೆ ಅದು ದುರಸ್ತಿಗೆ ಅಂತ ಹಣ ಬರ್ತಾ ಇದೆ, ಹಣ ದುರಸ್ತಿ ಆಗ್ತಾ ಇದೆ ಅಂತ ಅದು ಮೇಂಟೆನೆನ್ಸ್ ನಾವೇ ಇರೋದ್ರಿಂದ, ಸಮಿತಿಯಿಂದನೇ ಮೇಂಟೆನೆನ್ಸ್ ಮಾಡ್ತಾ ಇರೋದ್ರಿಂದ ದುರಸ್ತಿ ಖರ್ಚು ನಮಗೆ ಬರ್ತಿದೆ. ಇದು ಸೀಸನಲ್ ಮಾವಿನಕಾಯಿ ಮಾರ್ಕೆಟ್ ಇದ್ದಾಗ ಮಾತ್ರ ಇದು ಚಾಲ್ತಿಯಲ್ಲಿರುತ್ತೆ. ಇದ್ದಂತೆ ಯಾವುದೇ ವೇ ನಡೀತಾ ಇಲ್ಲ ಸರ್ ಅದರಿಂದ. ಆಮೇಲೆ ಒಂದು ಬಾರಿ ಹಂಚಿಕೆ ಕರೆದಿದ್ದೀವಿ, ಯಾವುದೇ ಅರ್ಜಿಗಳು ಬಂದಿಲ್ಲ. ಅದರಿಂದ ಅದು ಸಮಿತಿಯಿಂದನೇ ನಿರ್ವಹಣೆ ಮಾಡ್ತಾ ಇದ್ದೀವಿ ಸರ್. ಉಪಮಾರುಕಟ್ಟೆ ಸಮಸ್ಯೆಗಳ ಆಗರ ಆಗಿದೆ ಅಂತ ಸರ್, ಇದೆಲ್ಲ ಒಂದು RT ಕಾರ್ಯಕರ್ತರ ಹೆಸರಿನಲ್ಲಿ ಇವೆಲ್ಲ ಸುಮ್ಮನೆ ಊಹಾಪೋಹಗಳನ್ನ ಮಾಡ್ತಿದ್ದಾರೆ ಸರ್. ಇದರಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ. ಅದ್ರ ಬಗ್ಗೆ ನಮ್ಮ ಮೇಲಧಿಕಾರಿಗಳು ಅದೇ RT ಇಂದನೇ ತಗೊಂಡು ಮಾಹಿತಿನ ಇದನ್ನೆಲ್ಲ ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಅಧಿಕಾರಿಗಳನ್ನ ಸ್ವಲ್ಪ ಇದು ಮಾಡ್ತಿದ್ದಾರೆ ಅಷ್ಟೆ. ಇಲ್ಲ ಈಗ ಅರ್ಜಿಯಿಂದ ಕೊಟ್ಟಿರುವಂಥದ್ದು, ಸರ್ಕಾರದಿಂದ ಕೊಟ್ಟಿರುವಂಥದ್ದು ಇದು ಲಿಖಿತ ಮತ್ತೆ ಕರೆಕ್ಟ್ ಆಗಿರುವಂಥ ದಾಖಲೆ ಇದೆ. ಹಂಗಲ್ಲ ಸರ್, ಇವ್ರು ಮಾಡ್ತಾ ಇರೋದು RT ಅಂತ ಅಂದ್ಬಿಟ್ಟು ನಮ್ಮನ್ನು ಇದು ಮಾಡ್ತಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಅಭಿವೃದ್ಧಿ ಕಾಮಗಾರಿ ವೆಚ್ಚ ಬಂದಿದೆ. ಹೌದು, ERP ತಂತ್ರಾಂಶ ಅದು ಹಿಂದೆ
ಇಷ್ಟೆಲ್ಲ ಬರ್ತಾ ಇದ್ರು ಕೂಡ ಉಪಮಾರುಕಟ್ಟೆ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ. ಈಗ ಮಾಡ್ತಾ ಇದ್ದೀವಿ ಸರ್, ಅಭಿವೃದ್ಧಿ ಕಾಮಗಾರಿಗಳನ್ನ ತಗೊಂಡಿದ್ದೀವಿ. ಆ್ಯಕ್ಷನ್ ಪ್ಲ್ಯಾನಲ್ಲಿ ಒಂದು ಭದ್ರತೆಗಾಗಿ ಕಾಂಪೌಂಡ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಇದಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನೊಂದು CC ರೋಡ್ಗಳನ್ನ ಮಾಡ್ತಿದ್ದೀವಿ, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳದೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸರ್ ಎಲ್ಲ. ರೈತರ ಅನುಕೂಲಕ್ಕಾಗಿ ಉಪಮಾರುಕಟ್ಟೆಯನ್ನ ನಿರ್ಮಿಸಿದ್ದು ದಲ್ಲಾಳಿಗಳು ಹಾಗೂ ಅಧಿಕಾರಿಗಳಿಗೆ ಹಣ ಮಾಡೋ ಜಾಗವಾಗಿ ಪರಿವರ್ತನೆಯಾಗಿದೆ. ರೈತರು ತಾವು ಬೆಳೆದಿರೋ ಬೆಳೆಗೆ ಕಷ್ಟಪಟ್ಟು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ದಲ್ಲಾಳಿಗಳ ಕಾಟಕ್ಕೆ ಕಡಿವಾಣ ಹಾಕ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.